ಏರ್ ಇಂಡಿಯಾ ವಿಮಾನ ಲ್ಯಾಂಡಿಂಗ್ ವೇಳೆ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದು ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ತುರ್ತು ಭೂಸ್ಪರ್ಶವಾಗಿದೆ. ದೆಹಲಿಯಿಂದ ಬೆಂಗಳೂರಿಗೆ ಏರ್ ಬಸ್ A321 NEO ಏರ್ ಇಂಡಿಯಾ ಬಂದಿತ್ತು. ಈ ವೇಳೆ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ವಿಮಾನ ತುರ್ತು ಭೂಸ್ಪರ್ಶದ ಬಗ್ಗೆ DGCA ಅಧಿಕಾರಿಗಳಿಂದ ತನಿಖೆ ಮುಂದುವರೆದಿದೆ. ಜೊತೆಗೆ ತಾಂತ್ರಿಕ ಸಮಸ್ಯೆಯ ಅಥವಾ ಪೈಲಟ್ಗಳ ಎಡವಟ್ಟ ಎನ್ನುವ ಬಗ್ಗೆ ತನಿಖೆ ನಡೆದಿದೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದ್ದು ತುರ್ತು ಭೂಸ್ಪರ್ಶದಿಂದ ವಿಮಾನಕ್ಕೂ ಹಾನಿಯಾಗಿದೆ. ಅದೃಷ್ಟವಶಾತ್ ಭಾರೀ ಅನಾಹುತ ತಪ್ಪಿದೆ. ಬೀದಿ ನಾಯಿಗಳನ್ನ ದತ್ತು ಪಡೆಯಲು ಪ್ರಾಣಿ ಪ್ರಿಯರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅವಕಾಶ ಕೊಟ್ಟಿದೆ. ಖರೀದಿಸಬೇಡಿ, ದತ್ತು ತೆಗೆದುಕೊಳ್ಳಿ ಅಂತ ಅಭಿಯಾನ ಶುರು ಮಾಡಿದೆ. ಬೀದಿ ನಾಯಿಗಳ ದತ್ತು ಶಿಬಿರಕ್ಕೆ GBA ಕರೆ ಕೊಟ್ಟಿದ್ದು ಮೇ 24ರಂದು ಜಯನಗರದಲ್ಲಿ ವಿಶೇಷ ಇಂಡಿ ನಾಯಿ ದತ್ತು ಶಿಬಿರ ನಡೆಯಲಿದೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಮುಂದಾಳತ್ವದಲ್ಲಿ ದತ್ತು ಅಭಿಯಾನ ನಡೆಯುತ್ತೆ. ಜಯನಗರ ಕೆನೈನ್ ಸ್ಕ್ವಾಡ್ ಸಹಯೋಗದಲ್ಲಿ ಪ್ರಾಣಿ ಸಂರಕ್ಷಣೆ ಕಾರ್ಯಕ್ರಮ ನಡೆಯಲಿದೆ. ಲಸಿಕೆ ಹಾಕಲಾದ ಆರೋಗ್ಯವಂತ ನಾಯಿ ಮರಿಗಳು ದತ್ತುಗೆ ಸಿಗಲಿದ್ದು ಬೀದಿ ನಾಯಿಗಳ ಪುನರ್ವಸತಿಗೆ GBA ವಿಶೇಷ ಮುಂದಾಳತ್ವ ವಹಿಸಿದೆ. ಕಾರ್ಪೊರೇಷನ್ ಕಾಲೋನಿ ಗ್ರೌಂಡ್ನಲ್ಲಿ ಬೆಳಗ್ಗೆ 10ರಿಂದ ಶಿಬಿರ ನಡೆಯಲಿದೆ. ಸೋಯಾಬೀನ್ ಬಿತ್ತನೆ ಬೀಜ ಖರೀದಿಗೆ ಬಂದ ರೈತನನ್ನ ಪೊಲೀಸರು ತಳ್ಳಿದ್ದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾವೇರಿಯ ಕೃಷಿ ಕೇಂದ್ರದ ಮುಂದೆ ಈ ಘಟನೆ ನಡೆದಿದೆ. FID ಆಗಿಲ್ಲ, ಬಿತ್ತನೆ ಬೀಜ ಕೊಡಲು ಬರೋದಿಲ್ಲ ಅಂತ ರೈತನನ್ನ ಪೊಲೀಸರು ಹೊರಗೆ ಹಾಕಿದ್ದಾರೆ. ಈ ವೇಳೆ ಬೆಳಗ್ಗೆಯಿಂದಾನು ಕ್ಯೂ ನಿಂತಿದ್ದೇನೆ, FID ಆಗಿದೆ, ನನಗೆ ಬಿತ್ತನೆ ಬೀಜ ಕೊಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರದಿ ಸಾಲಿನಲ್ಲಿ ನಿಂತ ರೈತರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಸೋಯಾಬೀನ್ ಬಿತ್ತನೆ ಬೀಜ ನೀಡುವಂತೆ ಅನ್ನದಾತ ಪಟ್ಟು ಹಿಡಿದಿದ್ದಾರೆ. ಪೊಲೀಸರ ಮೂಲಕ ರೈತನನ್ನ ನಿಯಂತ್ರಣ ಮಾಡಲು ಕೃಷಿ ಅಧಿಕಾರಿಗಳು ಹರಸಾಹಸ ಪಟ್ಟರು. 2019ರಲ್ಲಿ 40 ಸೈನಿಕರ ಬಲಿ ಪಡೆದ ಪುಲ್ವಾಮಾ ದಾಳಿ ಮಾಸ್ಟರ್ ಮೈಂಡ್ ಕೊನೆಗೂ ಹತ್ಯೆಯಾಗಿದ್ದಾನೆ. ಪಾಕ್ ಆಕ್ರಮಿತ ಪ್ರದೇಶ ಮುಜಫರಾಬಾದ್ನಲ್ಲಿ ಉಗ್ರ ಬುರಾನ್ ಹಜ್ಮಾ ಹತ್ಯೆಯಾಗಿದೆ. ಅಪರಿಚಿತ ಬಂದೂಕುದಾರಿಯಿಂದ ಹಮ್ಜಾ ಹತ್ಯೆ ಮಾಡಲಾಗಿದೆ. 2019ರ ಫೆಬ್ರವರಿಯಲ್ಲಿ ಪುಲ್ವಾಮಾದಲ್ಲಿ CRPF ಗುರಿಯಾಗಿಸಿ ದಾಳಿ ನಡೆದಿತ್ತು. ಬಾಂಬ್ ಸ್ಫೋಟದಲ್ಲಿ 40 CRPF ಯೋಧರು ಮೃತಪಟ್ಟಿದ್ರು. ಬುರ್ಹಾನ್ ಹಮ್ಜಾ ಈ ಪುಲ್ವಾಮಾ ಬಾಂಬ್ ಸ್ಫೋಟದ ಮಾಸ್ಟರ್ ಮೈಂಡ್ ಆಗಿದ್ದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.